ಜಿಲ್ಲೆಯ ಬಿಜೆಪಿ ಯುವ ಮುಖಂಡರಾದ ಹಾಗೂ ಬಿಜೆಪಿ ಜಿಲ್ಲಾ ಪ್ರಧಾನಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಓಂ ಶಕ್ತಿ ಜಲಪತಿ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ಒಂದು ಆಸೆ ಇದೆ, ಕೋಲಾರದಲ್ಲಿ ಬಲಿಷ್ಠವಾದಂತ ಬಿಜೆಪಿ ಕಟ್ಟಬೇಕು. ಕೋಲಾರ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ಬೂತ್ಗಳಲ್ಲಿ ಬಿಜೆಪಿ ಅಂದ್ರೆ ಕಾರ್ಯಕರ್ತರು ಇರಬೇಕು ಅಂತ. ಅವ್ರ ಓಟ್ಗಾಗಿ ಅವ್ರನ್ನ ಓಲೈಕೆ ಮಾಡೋ ಕೆಲಸ ನನ್ನ ಜಾಯಮಾನದಲ್ಲಿ ನನ್ನ ಅಧ್ಯಕ್ಷ ಆದ್ರೆ ಕೂಡ ಯಾವುದೇ ಕಾರಣಕ್ಕೆ ಮೈನಾರಿಟಿಗೆ ಓಲೈಕೆ ಮಾಡೋ ಕೆಲಸ ನನ್ನ ಜೀವಮಾನದಲ್ಲೇ ಮಾಡಲ್ಲ. ಒಂದೇ ಒಂದು ಸೂಕ್ಷ್ಮವಾದಂತ ವಿಷಯ ಹೇಳ್ತೀನಿ, ವೀಕ್ಷಕರಿಗೂ ನಿಮ್ಗೂ ಹೇಳ್ತಿದ್ರಿ. ಕೊತ್ತೂರು ಮಂಜುನಾಥ್ ಬಂದಾಗಿತ್ತು ಕೋಲಾರದಲ್ಲಿ, ಓಪನ್ ಆಗಿ ಹೇಳ್ತಾ ಇದೀನಿ. ಇವತ್ತು ನಾನು ಇಷ್ಟು ದಿವಸ ಮಾತಾಡಿರಲಿಲ್ಲ. ಕೊತ್ತೂರು ಮಂಜುನಾಥ್ ನಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಗಲ್ಲ, ಅವರೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ. ಇವತ್ತೇನು ಅನ್ಯಾಯ ಆಗಿದೆ ಅದನ್ನ ನಾವು ಖಂಡಿಸ್ತಾ ಇದೀವಿ. ನಾನು ನಿಮ್ಮ ಮುಖಾಂತರ ಖಂಡಿಸ್ತಾ ಇದ್ದೀನಿ. ಅವರು 2 ಸತಿ MLA ಆಗಿದ್ದರು, 2 ಸತಿ ಒಂದ್ಸತಿ ಸಚಿವರಾಗಿದ್ದರು. ಅವ್ರದೇ ಆದಂತ ಬಳಗ ಇರ್ಬೋದು, ಆದ್ರೆ ಸುಮ್ಮನೆ ಹೇಳ್ತಿಲ್ಲ. ಬಾಯಿ ಮಾತಿಗೆ ಮೀಡಿಯಾ ಅವ್ರು ಬಂದು ನಾನು ಕೇಳ್ತಾ ಎಲ್ಲರಿಗೂ ಇದೇ ಹೇಳ್ತೀನಿ. JDS ಅವ್ರ ಆಂತರಿಕ ಅದು ಪಕ್ಷ. ಇವತ್ತು ವರಿಷ್ಠರೆಲ್ಲ ತೀರ್ಮಾನ ಮಾಡಿ ಅಲಯನ್ಸ್ ಆಗಿದ್ದಾರೆ ಅಷ್ಟೇ ಹೊರತು ಅವ್ರ ಪಕ್ಷದ ವ್ಯವಸ್ಥೆ ಬೇರೆ, ನಮ್ಮ ಪಕ್ಷದ ವ್ಯವಸ್ಥೆ ಬೇರೆ. ಅವ್ರದೇ ಕಾರ್ಯವೈಖರಿ ಬೇರೆ, ನಮ್ದೇ ಕಾರ್ಯವೈಖರಿ ಬೇರೆ. ನಮ್ಮ ಕಾರ್ಯವೈಖರಿ ಎಷ್ಟು ಅವ್ರಿಗೆ ಬರಕ್ ಆಗದೇ ಇಲ್ಲ. ಈ ಅಧ್ಯಕ್ಷ ಸ್ಥಾನಕ್ಕೆ ನೀವು ಅರ್ಹರ ಅಥವಾ ಅನರ್ಹರ ಅನ್ನೋದು ನಿಮ್ಮ ಬಾಯಿಂದ ಹೇಳಿ ಸರ್. ಓಂ ಶಕ್ತಿ ಜಲಪತಿ ಅಂದ್ರೆ ಬಿಜೆಪಿ ಅಷ್ಟೇ ಆಗಲಿ. ನಾನು ಹಿಂದುತ್ವ ಅನ್ನೋದಕ್ಕೋಸ್ಕರ ಬಿಜೆಪಿಯಲ್ಲಿ ಇದ್ದೀನಿ. ಹಿಂದುತ್ವ ಬಿಟ್ಟಿದ್ದಾರೆ ನಾನು ಬಿಜೆಪಿಯಲ್ಲಿ ಇರಲ್ಲ. ಮೋದಿಯವರು ಪ್ರಪಂಚದ ನಾಯಕ ಅಂತ ಮಹಾನ್ ಭಾವ ಇರುವಂತ ಒಂದು ಪಕ್ಷದಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿರೋದಕ್ಕೆ ನಾನು ಪ್ರೌಡ್ನೆಸ್ ಇದೆ. ಕಾಂಗ್ರೆಸ್ ಅಲೆ ಇದ್ದಿದ್ದಕ್ಕೆ ಕೊತ್ತೂರು ಮಂಜುನಾಥ್ ಗೆದ್ರು, ಇಲ್ಲಾಂದ್ರೆ ಉತ್ತರ ಪ್ರದೇಶ ಅವ್ರಿಗೂ ಅಥವಾ ಸೇಮ್ ಇದೇ ಅಲಿಯನ್ಸ್ ನಮ್ದು ಹಿಂದೆ ಚುನಾವಣಾ ಪೂರ್ವದಲ್ಲಿ ಇದ್ದಿದ್ರೆ ಖಂಡಿತವಾಗಿ ಉತ್ತರ ಪ್ರದೇಶ ಅಥವಾ ಇಬ್ಬರಲ್ಲಿ ಒಬ್ಬ ವ್ಯಕ್ತಿ ಇದ್ದಿದ್ರೆ ಖಂಡಿತವಾಗಿ ಬಿಜೆಪಿ ಗೆಲ್ತಾ ಇತ್ತು, ಅವಕಾಶ ಇತ್ತು. ನಮ್ಮದು ಒಂದೇ ಸರ್ವವ್ಯಾಪ್ತಿಯೇ ಸರ್ವಸ್ಪರ್ಶಿ, ಒಂದೇ ಒಂದು ಕಮ್ಯುನಿಟಿಗೆ ಹೋಗಿ ಓಲೈಸುವಂತ ಕೆಲಸ ನಾವು ಮಾಡಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, 1,90,000 ಓಟಲ್ಲಿ ಬಿಜೆಪಿ ಗೆಲ್ಲಕ್ಕಾಗಲ್ವಾ? ಇದು ಶಾದಿ ಭಾಗ್ಯ ಆಗ್ಬೋದು, ಇನ್ನೊಂದೆಲ್ಲ ಅವರು ಮೈನಾರಿಟಿಗೆ ಮಾಡಲಿ. ಮೂಢ ಹಗರಣ ಆಯ್ತು. ಮೊನ್ನೆ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲೇ 12ಕ್ಕಿಂತ ಹೆಚ್ಚು ಸೈಟ್ ತಗೊಂಡು ಹೋರಾಟ ಮಾಡಿದ್ರು ನಮ್ಮ ವಿಜೇಂದ್ರ ಯಡಿಯೂರಪ್ಪ ಅವರು. ಸಿದ್ದರಾಮಯ್ಯ ಕುರ್ಚಿ ಕೀಳಕ್ಕೆ ಡಿ ಕೆ ಶಿವಕುಮಾರ್ನ ಅಧ್ಯಕ್ಷದಿಂದ ಕೀಳಕ್ಕೆ ಸತೀಶ್ ಜಾರಕಿಹೊಳಿ ಈ ತರ ಕಚ್ಚಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಕೂಡ ಅಷ್ಟೇ. ಇವತ್ತು MLA ಅಂತ ಒಬ್ಬ ಇದ್ದಾರೆ, ಆ MLA ಬಂದು 15 ತಿಂಗಳಿಗೆ ಬಂದು ಯಾವ್ದನ್ನ ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡಿ ನಾನು ಇಷ್ಟೊಂದೇ ಅಷ್ಟೊಂದೇ ಅಂತ ಹೇಳ್ಬಿಡ್ತಾ ಇರ್ತಾರೆ. ಹೊತ್ತು ಕೋಲಾರದಲ್ಲಿ ಯಾವುದೇ ಅಂತ ಅಭಿವೃದ್ಧಿ ಕಾಣಿಸಿಲ್ಲ. ಇವತ್ತು ದುಡ್ಡು ಕೇಳ್ತಾ ಇದಾರೆ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಏಜೆಂಟ್ಸ್ ಇದ್ದಾರೆ ಕೋಲಾರದಲ್ಲಿ. ನಾನು ಹೇಳ್ತಾ ಇದೀನಿ, ಕೊತ್ತೂರು ಮಂಜುನಾಥ್ಗೆ ಕೋಲಾರಕ್ಕೆ ಏನು ಸಂಬಂಧನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಕೋಲಾರ ಬಗ್ಗೆ, ಸುಮ್ಮನೆ ಮಾತಾಡ್ತಾ ಇದಾರೆ ಅಷ್ಟೇ. ಅಭಿವೃದ್ಧಿ ಕಾರ್ಯಗಳು ಏನ್ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದಾರೆ? ಬುದ್ಧಿ ಪೂಜೆ ಮಾಡೋದು ಅಭಿವೃದ್ಧಿ ಕಾರ್ಯಗಳ? ಆದ್ರೆ ಅಂಬೇಡ್ಕರ್ ಅವರು ಪರವಾಗಿ ಹೋರಾಟ ಮಾಡೋಂತ ಹಕ್ಕು ಕಾಂಗ್ರೆಸ್ ಇಲ್ಲ. ನಾವು ಕಾನ್ಸ್ಟಿಟ್ಯೂಷನ್ ಪರವಾಗಿದ್ದೀವಿ, ನಾವು ಅಂಬೇಡ್ಕರ್ ವಾದಿಗಳು. ನಾವು ಕೂಡ ನಾನು ವೈಯಕ್ತಿಕವಾಗಿ ಅಂಬೇಡ್ಕರ್ ವಾದಿ. ಇವತ್ತು ನಮಸ್ತೆ ವೀಕ್ಷಕರೇ, ಇಂದು ಕೋಲಾರ ಜಿಲ್ಲೆಯ ಬಿಜೆಪಿ ಯುವ ಮುಖಂಡರಾದ ಹಾಗೂ ಬಿಜೆಪಿ ಜಿಲ್ಲಾ ಪ್ರಧಾನಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಓಂ ಶಕ್ತಿ ಜಲಪತಿ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಹತ್ತಿರದಲ್ಲಿ ನಡೀತಕ್ಕಂಥ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯೂ ಸಹ ಆಗಿರುವುದರಿಂದ ಕೋಲಾರದ ಜನತೆ ಹಾಗೂ ಕೋಲಾರ ಜಿಲ್ಲೆಯ ಬಿಜೆಪಿ ಮುಖಂಡರ ಅಭಿಪ್ರಾಯ ಹೇಗಿರುತ್ತೆ ಅನ್ನೋದು ಇವ್ರ ಮುಖಾಂತರ ತಿಳಿದುಕೊಳ್ಳೋಣ. ಎಲ್ಲಾ ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂತ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಇವತ್ತು ಅವ್ರ ಕಾರ್ಯವೈಖರಿ ಹೇಗಿದೆ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ತಿಳ್ಕೊಳ್ಳೋಣ. ಸರ್, ಮೊದಲಿಗೆ ನಮಸ್ತೆ. ಇವಾಗ ನಡೀತಕ್ಕಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಜನಗಳಿಂದ ಕೇಳಿ ಬರ್ತಕ್ಕಂಥ ಹೆಸರು ಮೊದಲನೇದಾಗಿ ಓಂ ಶಕ್ತಿ ಜಲಪತಿ ಅಂತ ಇದೆ. ರಾಜ್ಯ ಮಟ್ಟದ ನಾಯಕರಾಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದ ನಾಯಕರಾಗಿರ್ಬೋದು, ಅವರ ಯೋಚನೆಯಲ್ಲಿ ನಿಮ್ಮ ಬಗ್ಗೆ ಏನ್ ಅಭಿಪ್ರಾಯ ಇದೆ ಸರ್? ಮೊದಲನೇದಾಗಿ ಕ್ರಾಂತಿ ನ್ಯೂಸ್ಗೆ ನಮ್ಮ ಕಾರ್ಯಾಲಯಕ್ಕೆ, ನಮ್ಮ ಕಚೇರಿಗೆ ಬಂದಿದ್ದಕ್ಕೆ ನಿಮಗೆ ಮತ್ತೆ ಕ್ಯಾಮ್ರಾಮನ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನೀವು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮುಖಂಡರ ಅಭಿಪ್ರಾಯ ಕೇಳ್ತದೆ. ಖಂಡಿತವಾಗಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಿಜೆಪಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಮೊದಲದಾಗಿ ನಾನು ಸ್ವಯಂ ಸೇವಕನಾಗಿ ಇದ್ದು, ಅದಾದ ನಂತರ ಬಜರಂಗ ದಳದಲ್ಲಿ ಹೋರಾಟಗಳಿಂದ ಬಂದು ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ, ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ, ತದನಂತರ 2018ರ ಕೋಲಾರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಪಾರ್ಟಿಸಿಪೇಟ್ ಮಾಡಿ, ತದನಂತರ ಬೋರ್ಡ್ ಚೇರ್ಮನ್ ಆಗಿ, ಕೂಡ ನಗರಾಭಿವೃದ್ಧಿ ಕಳೆದ ಚೇರ್ಮನ್ ಆಗಿ ನನ್ನ ಒಂದು ಓಂ ಶಕ್ತಿ ಫೌಂಡೇಶನ್ ಇಂದ ಹಲವಾರು ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಈ ಬಾರಿ ನನಗೆ ಒಂದು ಅವಕಾಶ ಮಾಡ್ಕೊಳ್ಬೇಕಂದ್ಬಿಟ್ಟು ಏನು ನಮ್ಮ ಆಂತರಿಕ ಚುನಾವಣೆ ಇದೆ, ಬಿಜೆಪಿಯ ಚುನಾವಣೆ, ಅದರಲ್ಲಿ ನನಗೂ ಒಂದು 2-3 ಸತಿ ನಾನು ಟ್ರೈ ಮಾಡಿದ್ದೆ. ವರಿಷ್ಠರು ಕೇಳಿದ್ದೆ ನಮ್ಮ ಮುಖಂಡರಿಗೆ ಎಲ್ಲರಿಗೂ. ಈ ಬಾರಿ ಕೂಡ ನನ್ಗೆ 2 ಸತಿ ಸಿಗ್ಲಿಲ್ಲ ಅಂದ್ರೆ ನನಗಿಂತ ಚೆನ್ನಾಗಿ ಮಾಡೋರು ಇರ್ಬೋದು ಅಂದ್ಬಿಟ್ಟು ಅವ್ರ ಕೆಲಸ ಅವ್ರ ಜವಾಬ್ದಾರಿ ಕೊಟ್ಟಿದ್ರು. ಹಿಂದೆ ಆದವ್ರು ಕೂಡ ಚೆನ್ನಾಗಿ ಮಾಡಿದ್ದಾರೆ.
ಈಗ ನನಗೊಂದು ಅವಕಾಶ ಕೊಟ್ಟು ನನಗೊಂದು ಆಸೆ ಇದೆ, ಕೋಲಾರದಲ್ಲಿ ಬಲಿಷ್ಠವಾದಂತ ಬಿಜೆಪಿ ಕಟ್ಟಬೇಕು. ಕೋಲಾರ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ಬೂತ್ಗಳಲ್ಲಿ ಬಿಜೆಪಿ ಅಂದ್ರೆ ಕಾರ್ಯಕರ್ತರು ಇರಬೇಕು ಅಂತ. ಇದಕ್ಕಿಂತ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತರ ಧ್ವನಿ ಆಗ್ಬೇಕು ಅನ್ನೋದಿದೆ. ಆ ಕಾರಣಕ್ಕೆ ವರಿಷ್ಠರು ನನ್ನ ಮೇಲೆ ಒಲವು ಇದೆ. ನಮ್ಮ ಸ್ಥಳೀಯವಾದಂತ ಎಲ್ಲ ಏನು ಇವತ್ತು XMLA ಆಗ್ಬೋದು, XMLAಗಳಾಗ್ಬೋದು, XMP ಆಗ್ಬೋದು, ನಮ್ಮ ಹಿರಿಯ ನಾಯಕರುಗಳು ಎಲ್ಲರೂ ನನ್ನ ಮೇಲೆ ಒಲವಿಕ್ಕಿದ್ದಾರೆ. ರಾಜ್ಯವರು ನನ್ಗೊಂದು ಅವಕಾಶ ಕೊಟ್ಟು ಅದನ್ನ ಕೆಲಸ ಮಾಡ್ತೀನಿ. ಶಾಸಕರ ಅಭ್ಯರ್ಥಿ ಆಗಿದ್ದಂತವರು ಒಂದು ಸಮಯದಲ್ಲಿ ಇವಾಗ ನಿಮ್ದೇ ಆದಂತ ಒಂದು ಪಡೆ ಇರ್ಬೋದು ಅಥವಾ ಒಂದು ಸೈನ್ಯ ತರನೇ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನೀವು. ಈ ಕೋಲಾರ ಜಿಲ್ಲೆಯಲ್ಲಿ ನಿಮಗೆ ಆದಂತ ಒಂದು ಬಲ ಇದೆ ಸರ್. ಓಂ ಶಕ್ತಿ ಚಲಪತಿ ಅಂದ್ರೆ ಬಿಜೆಪಿನಲ್ಲಿ ಯುವ ಮುಖಂಡರಂತಾಗಿರ್ಬೋದು ಅಥವಾ ಜಿಲ್ಲಾ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ನೀವು ಚಿಕ್ಕ ವಯಸ್ಸಿನಿಂದಾನು ಹೋರಾಟಗಳು ಮಾಡ್ಕೊಂಡ್ ಬಂದಿರೋದಾಗಿರ್ಬೋದು. ಈ ವೈಖರಿಯನ್ನೆಲ್ಲ ನೋಡಿದಾಗ ರಾಜ್ಯ ಮುಖಂಡರ ಬಾಯಲ್ಲೂ ನಿಮ್ಮ ಹೆಸರು ಜಾಸ್ತಿ ಕೇಳಿ ಬಂದಿರುತ್ತೆ. ಈ ಅಧ್ಯಕ್ಷ ಸ್ಥಾನಕ್ಕೆ ನೀವು ಅರ್ಹರ ಅಥವಾ ಅನರ್ಹರ ಅನ್ನೋದು ನಿಮ್ ಬಾಯಿಂದಲೇ ಹೇಳಿ ಸರ್. ಇವಾಗ ನೀವು ಬಿಜೆಪಿ ಮತ್ತು JDS ಮೈತ್ರಿ ಆಗಿರೋದ್ರಿಂದ ಇರ್ಬೋದು, ಅಥವಾ ಬಿಜೆಪಿ ಸಪರೇಟ್ ಆಗಿದ್ದಾಗ ಅಥವಾ ಬಿಜೆಪಿ JDS ಆಗಿದ್ದಾಗ ಅವಾಗಿದ್ದ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ಅನ್ಯೋನ್ಯತೆ ಇವಾಗಿದೆಯಾ ಸರ್? ಇವಾಗ ಎಲ್ಲಾ ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸ್ತಾ ಇದೆಯಾ ನಿಮ್ಗೆ? ಖಂಡಿತವಾಗಿ ಉತ್ತಮವಾದಂತ ಕ್ವಶನ್. ನಮ್ಮದೇ ಆದಂತ ಪಡೆ ಅಂತ ವೈಯಕ್ತಿಕ ಇಲ್ಲ ಇಲ್ಲಿ. ಸೈನ್ಯ ಓಂಶಕ್ತಿ ಸೈನ್ಯ ಇಲ್ಲ. ನಾನು ಓಂಶಕ್ತಿ ಚಲಪತಿ ಅಂದ್ರೆ ಬಿಜೆಪಿ ಅಷ್ಟೇ ಆಗಿಲ್ಲ. ಯಾಕಂದ್ರೆ ಇವತ್ತು ಓಂಶಕ್ತಿ ಚಲಪತಿಗೆ ಎಲ್ಲ ಇವತ್ತು ಏನೋ ಅಲ್ಪ ಸ್ವಲ್ಪ ಒಂದು ಭಾಗದಷ್ಟೇ ಸಣ್ಣ ಪುಟ್ಟ ಅದು ಹೆಸರು ಮತ್ತೆ ಇನ್ನೊಂದು ಕೀರ್ತಿ ಬಂದಿದೆ ಅಂದ್ರೆ ಅದು ನನ್ನ ರಾಷ್ಟ್ರೀಯ ಸ್ವಯಂ ಸೇವಕರಿಂದ ಮತ್ತೆ ನನ್ನ ಬಿಜೆಪಿ ಪಕ್ಷದಿಂದ. ನನ್ನ ವೈಯಕ್ತಿಕ ಏನಿಲ್ಲ ಇಲ್ಲಿ. ಪಕ್ಷ ಕೊಡುವಂತ ಹೋರಾಟಗಳಾಗ್ಬೋದು, ಪಕ್ಷ ಕೊಟ್ಟಂತ ಕಾರ್ಯಕ್ರಮಗಳಾಗ್ಬೋದು, ಹಿರಿಯರ ಮೇಲೆ ಒಂದು ಅಭಿಪ್ರಾಯ ಆಗ್ಬೋದು. ನಾನು ಅದಕ್ಕೆ ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಏನ್ ಹೇಳಲ್ಲ. ಆದ್ರೆ ನಾನು ಕೊಟ್ಟಿರೋ ಕಾರ್ಯಗಳು, ನನ್ನ ಜವಾಬ್ದಾರಿ ತಗೊಂಡೋಗಿರುವಂತ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡೋಕೆ ಪ್ರಾಮಾಣಿಕ ಮಾಡಿದ್ದೀನಿ ಅಷ್ಟಂತೂ ಹೇಳ್ಬಲ್ಲೆ. ಅದಕ್ಕಾಗಿ ಇವತ್ತು ಕೋಲಾರದ ಎಲ್ಲಾ ಜನಗಳು ನಂಗೆ ಸ್ಥಳೀಯವಾಗಿ ಇವತ್ತು ಕೋಲಾರಕ್ಕೆ ಯಾವುದೇ ಒಂದು ಹೋರಾಟ ಆಗ್ಬೋದು, ಹಿಂದೂಪರ ಹೋರಾಟಗಳಾಗ್ಬೋದು. ಹಿಂದೂಪರ ಹೋರಾಟಗಳಂದ್ರೆ ನಂಗೆ ಜನ್ಮ ಸಿದ್ಧ ಹಕ್ಕು. ಯಾಕಂದ್ರೆ ನಾನು ಹಿಂದುತ್ವದ ಆರಾಧಕ. ನಾನು ಹಿಂದುತ್ವ ಬಿಟ್ಟರೆ ನಾನು ಬಿಜೆಪಿಯಲ್ಲಿ ಇವತ್ತು ಹೇಳ್ತೀನಿ, ನಾನು ಹಿಂದುತ್ವ ಅನ್ನೋದಕ್ಕೋಸ್ಕರ ಬಿಜೆಪಿಯಲ್ಲಿ ಇದ್ದೀನಿ. ಹಿಂದುತ್ವ ಬಿಟ್ಟಿದ್ದಾದ್ರೆ ನಾನು ಬಿಜೆಪಿಯಲ್ಲಿ ಇರಲ್ಲ. ಯಾಕಂದ್ರೆ ಇವತ್ತು ನನ್ಗೆ ಅಧ್ಯಕ್ಷ ಕೊಡದೇ ಇರ್ಲಿ, ನನ್ಗೆ ಜವಾಬ್ದಾರಿ ಇಲ್ದಿರೋ 3-4 ವರ್ಷ ಇದ್ದೆ. ನಾನು ರಾಜ್ಯ ಉಪಾಧ್ಯಕ್ಷ ಆದ್ಮೇಲೆ, ನಗರಾಭಿವೃದ್ಧಿ ಪ್ರಾಧಿಕಾರ ಆದ್ಮೇಲೆ ನಂಗೆ ಜವಾಬ್ದಾರಿ ಇರಲಿಲ್ಲ. ಸಾಮಾನ್ಯ ಕಾರ್ಯಕರ್ತ ನಾನು ಕೆಲಸ ಮಾಡಿದ್ದೀನಿ. ನನ್ಗೆ ಯಾವುದೇ ಇದ್ರು ನಾನು ಒಬ್ಬ ಕಾರ್ಯಕರ್ತ, ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ ಅನ್ನೋದಕ್ಕಿರೋ ಗೌರವ ನನ್ಗೆ ಬೇರೆ ದೊಡ್ಡ ಜವಾಬ್ದಾರಿ ಯಾವುದೂ ಇಲ್ಲ. ಇವತ್ತು ನಮ್ಮ ಅಮಿತ್ ಶಾ ಅವರಾಗ್ಬೋದು, ನರೇಂದ್ರ ಮೋದಿ ಆಗ್ಬೋದು, ವಾಜಪೇಯಿ ಅವರು ಆಗ್ಬೋದು, ಇವತ್ತು ಯಾವುದೇ ಒಬ್ಬ ವ್ಯಕ್ತಿಗೆ ಬಿಜೆಪಿಯಲ್ಲಿ ಮಾತ್ರನೇ, ಬೇರೆ ಪಕ್ಷಕ್ಕೆ ನನಗೆ ಗೊತ್ತಿಲ್ಲ. ಬಿಜೆಪಿಯಲ್ಲಿ ಸಾಮಾನ್ಯ, ಅದು ಇವತ್ತು ಮೋದಿ ಅವರು ಪ್ರಪಂಚದ ನಾಯಕ ಅಂತ ಮಹಾನ್ ಭಾವ ಇರುವಂತ ಒಂದು ಪಕ್ಷದಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿರೋದಕ್ಕೆ ನಾನು ಪ್ರೌಡ್ನೆಸ್ ಇದೆ, ತುಂಬಾ ಗರ್ವ ಬೀಳ್ತೀನಿ. ಅಂತದಲ್ಲಿ ಜವಾಬ್ದಾರಿ ಕೊಟ್ರೆ ಒಂಥರ, ಜವಾಬ್ದಾರಿ ಕೊಡದೆ ಒಂದೊಂದು. ಮತ್ತೆ ಇದು ಬಿಟ್ಟು JDS ಬಗ್ಗೆ ಕೇಳಿದೆ. JDS ಅವ ಆಂತರಿಕ ಅದು ಪಕ್ಷ. ಇವತ್ತು ವರಿಷ್ಠರೆಲ್ಲ ತೀರ್ಮಾನ ಮಾಡಿ ಅಲಯನ್ಸ್ ಆಗಿದ್ದಾರೆ ಅಷ್ಟೇ ಹೊರತು ಅವ್ರ ಪಕ್ಷದ ವ್ಯವಸ್ಥೆ ಬೇರೆ, ನಮ್ಮ ಪಕ್ಷದ ವ್ಯವಸ್ಥೆ ಬೇರೆ. ಅವ್ರದೇ ಕಾರ್ಯವೈಖರಿ ಬೇರೆ, ನಮ್ದೇ ಕಾರ್ಯವೈಖರಿ ಬೇರೆ. ನಮ್ಮ ಕಾರ್ಯವೈಖರಿ ಅಷ್ಟು ಅವ್ರದ್ದು ಬರಕ್ ಆಗದೇ ಇಲ್ಲ. ಅವರು ನಾವು ಮಾಡೋ ಹೋರಾಟಗಳು, ನಾವು ಮಾಡೋ ಕಾರ್ಯಕ್ರಮಗಳು ಅಷ್ಟು JDS ನ ಇದು ಮಾಡ್ತಾ ಇಲ್ಲ. ಬಟ್ ಅವ್ರ ಕಾರ್ಯಪದ್ಧತಿ ನನಗೆ ಸರಿ ಏನು ಗೊತ್ತಿಲ್ಲ. ನಮ್ಮ ಬಿಜೆಪಿಯ ಕಾರ್ಯಪದ್ಧತಿ ನಂಗೆ ಚೆನ್ನಾಗಿದೆ, ಅದ್ರ ಮೇಲೆ ನಂಬಿಕೆ ಇದೆ. ಬಿಜೆಪಿ ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ಕಾರಣಕ್ಕೆ ನನಗೆ ಬಿಜೆಪಿ ಕೆಲಸಗಳಲ್ಲಿ ಹಿಂದೆಯಿಂದ ಮಾಡ್ಕೊಂಡ್ಬಂದಿದ್ದ, ಸಂಘ ಕೊಟ್ಟಿರೋ ಶಿಕ್ಷಣದಿಂದ ಬಿಜೆಪಿಯಿಂದ ನಾನು ಕೆಲಸ ಮಾಡಿರೋದಕ್ಕೆ ಎಲ್ಲ ಹುಡುಗರು ಮತ್ತೆ ಹಿರಿಯರು, ನನ್ನ ಮನೆತನದವರು, ನಮ್ಮ ಬಳಗದವರು ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಬಿಜೆಪಿಯಲ್ಲಿ ನನಗೆ ಈ ಸತಿ ಅವಕಾಶ ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ ಸರ್. ಎಲ್ಲೋ ಒಂದ್ ಕಡೆ ವರ್ತೂರ್ ಪ್ರಕಾಶ್ ಅವರು ಬಿಜೆಪಿಗೆ ಬಂದಿದ್ದು ಓಂ ಶಕ್ತಿ ಚಲಪತಿ ಅವರಿಗೆ ರಾಜಕೀಯವಾಗಿ ಮುಂದೆ ಬೆಳೆಯೋದಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಇದೆಯಾ? ಇಲ್ಲ, ಈಗಾಗ್ಲೇ ಅವ್ರು ಬಂದು 2.5 ವರ್ಷ 3 ವರ್ಷ ಆಗ್ತಾ ಇದೆ. ಅವರು 2 ಸತಿ MLA ಆಗಿದ್ದರು, ಒಂದ್ಸತಿ ಇದು ಏನು ಸಚಿವರಾಗಿದ್ದರು. ಅವ್ರದೇ ಆದಂತ ಬಳಗ ಇರ್ಬೋದು. ಆದ್ರೆ ಅವ್ರು ಬಂದಿದ್ದಕ್ಕೆ ನಾನು ಖುಷಿಯಾಗಿ ಕೆಲಸ ಮಾಡಿದ್ದೀನಿ. ನೀವು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲ, ನಿಮ್ಮ ರಾಜಕೀಯದ ಮುಂದೆ ಬೆಳವಣಿಗೆಗೆ ವರ್ತೂರ್ ಪ್ರಕಾಶ್ ಅವ್ರು ಬಂದ ಮೇಲೆ, ಯಾಕಂದ್ರೆ ಓಂ ಶಕ್ತಿ ಚಲಪತಿ ಅವರು ಕೂಡ ಒಂದ್ಸರಿ ಶಾಸಕ ಅಭ್ಯರ್ಥಿಗಾಗಿ ಸ್ಥಾನಕ್ಕಾಗಿ ನೇಮಕ ಆಗಿದ್ದು ಅಂತವ್ರು. ಆ ವರ್ತೂರ್ ಪ್ರಕಾಶ್ ಅವ್ರು ಬಂದ್ಮೇಲೆ ಓಂ ಶಕ್ತಿ ಚಲಪತಿ ಅವ್ರಿಗೂ ಮತ್ತು ವರ್ತೂರ್ ಪ್ರಕಾಶ್ ಅವ್ರಿಗೂ ಸ್ಥಾನಮಾನಗಳಲ್ಲಿ ಸ್ವಲ್ಪ ಏರುಪೇರು ಆಗಿರ್ಬೋದು, ಅಥವಾ ವರ್ತೂರ್ ಪ್ರಕಾಶ್ ಅವರು ಬಂದ ಮೇಲೆ ಓಂ ಶಕ್ತಿ ಚಲಪತಿ ಅವರ ಕಾರ್ಯವೈಖರಿ ಅಥವಾ ಇನ್ನೊಂದು ಮತ್ತೊಂದು ಸ್ವಲ್ಪ ಜಾಸ್ತಿ ಆಗಿರ್ತದೆ. ಯಾಕಂದ್ರೆ ತಮ್ಮ ಸ್ಥಾನಕ್ಕಾಗಿ ನೀವು ಹೋರಾಟ ಮಾಡ್ತಾ ಇರ್ತೀರ, ಇನ್ನೊಂದು ಮತ್ತೊಂದು ಇರ್ತದೆ. ಈ ವರ್ತೂರ್ ಪ್ರಕಾಶ್ ಇಂದ ನಿಮ್ಗೇನು ಇಂಪ್ಯಾಕ್ಟ್ ಆಗಿಲ್ವಾ ಸರ್ ಅನ್ಸುತ್ತಾ?
ಇಲ್ಲ, ಪಕ್ಷಕ್ಕೆ ಒಳ್ಳೇದಾಗಿದೆ. ಅವ್ರು ಬಂದಿದ್ದು ನಮ್ಗೊಂದು ಶಕ್ತಿ ಬಂತು. ಯಾಕಂದ್ರೆ ಅವರು ಗೆದ್ದಿರುವಂತ ವ್ಯಕ್ತಿ, ಮೊದಲು ಸಚಿವರು ಶಾಸಕರಾಗಿರುವಂತ ವ್ಯಕ್ತಿ, ಅವ್ರದೇ ಆದಂತ ಒಂದು ಬಳಗ ಇತ್ತು ಇಲ್ಲಿ. ಹಾಗಾಗಿ ನಮ್ಗೆ 52,000 ಓಟ್ ಬಂತು. ಕಾಂಗ್ರೆಸ್ ಅಲೆ ಇದ್ದಿದ್ದಕ್ಕೆ ಕೊತ್ತೂರು ಮಂಜುನಾಥ್ ಗೆದ್ರು. ಇಲ್ಲಾಂದ್ರೆ ಉತ್ತರ ಪ್ರದೇಶ ಅವ್ರಿಗೂ ಅಥವಾ ಸೇಮ್ ಇದೇ ಅಲಿಯನ್ಸ್ ನಮ್ದು ಹಿಂದೆ ಚುನಾವಣಾ ಪೂರ್ವದಲ್ಲಿ ಇದ್ದಿದ್ರೆ ಖಂಡಿತವಾಗಿ ಉತ್ತರ ಪ್ರದೇಶ ಅಥವಾ ಇಬ್ಬರಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ರೆ ಖಂಡಿತವಾಗಿ ಬಿಜೆಪಿ ಗೆಲ್ತಾ ಇತ್ತು, ಅವಕಾಶ ಇತ್ತು. ಆದ್ರೆ ಉತ್ತರ ಪ್ರದೇಶ ಬಂದಿದ್ದಕ್ಕೆ ನನ್ಗೇನ ನಾಯಕತ್ವ ಕೊರತೆ ಆಗ್ಬೋದು, ಅದು ನನ್ಗೆ ವೈಯಕ್ತಿಕವಾಗಿ ಏನಿಲ್ಲ. ನಾನು ಉತ್ತರ ಪ್ರದೇಶ ಬಂದ್ಮೇಲೂ ಒಂದೇ ಕೆಲಸ ಮಾಡ್ತೀನಿ, ಅವ್ರು ಬಂದಿಲ್ಲ ಅಂದ್ರೆ ಒಂದೇ ಕೆಲಸ ಈಗೂ ಒಂದೇ ಕೆಲಸ ಮಾಡ್ತೀನಿ. ಈಗ ಅವ್ರದೇ ಆದಂತ ವೈಖರಿ ಬೇರೆ, ನಂದೇ ಆದಂತ ವೈಖರಿ. ನಾನು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡೋ ವ್ಯಕ್ತಿ, ನನ್ಗೇನು ಇನ್ಫೆಕ್ಟ್ ಆಗೋದು ನನ್ ನಂಬಿಕೆ ಇಲ್ಲ ಅದ್ರ ಮೇಲೆಲ್ಲ. ಸರ್, ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವಾಗ ನೀವೇನ್ ಹೇಳಿದ್ರಿ, ಬಿಜೆಪಿ ಹಿಂದುತ್ವ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದೇ ರೀತಿಯಾಗಿ ಮುಸ್ಲಿಮ್ಸ್ ಅವರು ಅಲ್ಪಸಂಖ್ಯಾತರು ಕೋಲಾರದಲ್ಲಿ ತುಂಬಾ ಜನ ಇದ್ದಾರೆ. 40ರಿಂದ ಸುಮಾರು 40-45,000 ಜನದವರೆಗೂ ಅವರ ಮತಗಳು ಇದಾವೆ. ಈ MLA ಎಲೆಕ್ಷನ್ ಅಲ್ಲಿ ಆಗಿರ್ಬೋದು, ಈ ಹಿಂದೆ ನಡೆದಕ್ಕಂತ MLA ಎಲೆಕ್ಷನ್ ಅಲ್ಲಿ ಅಲ್ಪಸಂಖ್ಯಾತರಿಂದ ಬಿಜೆಪಿಗೆ ಏನಾದ್ರೂ ದೊಡ್ಡ ಇಂಪ್ಯಾಕ್ಟ್ ಆಯ್ತಾ? ಅಂದ್ರೆ ಅವರ ಮತಗಳ ಹಿನ್ನಡೆಯಿಂದಾಗಿ ಬಿಜೆಪಿ ಸೋಲ್ತಾ, ಅಥವಾ ಮುಂದೆ ಏನಾದ್ರೂ ಅಲ್ಪಸಂಖ್ಯಾತರನ್ನ ಆಕರ್ಷಣೆ ಮಾಡ್ತಕ್ಕಂಥ ಕೆಲಸಗಳೇನಾದ್ರೂ ಮಾಡೋದು, ಅಥವಾ ಬರೀ ಹಿಂದುತ್ವದ ಹಾದಿಯಲ್ಲೇ ನಡೆಯತಕ್ಕಂಥದ್ದು, ಈ ತರದ್ ಏನಾದ್ರೂ ಮಾರ್ಗಗಳನ್ನ ಏನಾದ್ರೂ ಊಹಿಸ್ಕೊಂಡಿದ್ದೀರಾ ಸರ್ ನೀವು? ನಾನಲ್ಲ, ನನ್ನ ಪಕ್ಷ ಕೂಡ ಆತರ ಒಂದು ಕಮ್ಯುನಿಟಿನ ಓಲೈಸುವಂತ ಕೆಲಸ ಮೋದಿಯವರಾಗ್ಬೋದು, ಬಿಜೆಪಿ ಆಗ್ಬೋದು, ಜನಸಂಘದಿಂದ ಬಂದೇ ಇಲ್ಲ. ನಮ್ಮದು ಒಂದೇ, ಸರ್ವವ್ಯಾಪ್ತಿಯೇ ಸರ್ವಸ್ಪರ್ಶಿ. ಆಯ್ತಾ? ಎಲ್ಲಾರು ಚೆನ್ನಾಗಿರ್ಬೇಕು ಅಂತ, ಸರ್ವೇ ಜನ ಸುಖಿನ ಭವಂತ. ಅದ್ರ ಒಂದು ಕಮ್ಯುನಿಟಿಗೆ ಹೋಗಿ ಓಲೈಸುವಂತ ಕೆಲಸ ನಾವು ಮಾಡಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ಎಲ್ಲರಿಗೂ ಈ ಮೈನಾರಿಟಿ ಗುಮ್ಮ ಹಿಡಿದ್ಬಿಟ್ಟಿದೆ ಬೇರೆ ಪಕ್ಷದ. ನಮ್ಮ ಪಾರ್ಟಿಗೆ ಮೈನಾರಿಟಿ ಗುಮ್ಮ ಇಲ್ಲ. ಒಂದೇ ಒಂದು ಸೂಕ್ಷ್ಮವಾದಂತ ವಿಷಯ ಹೇಳ್ತೀನಿ, ವೀಕ್ಷಕರಿಗೂ ನಿಮ್ಗೂ ಹೇಳ್ತೇವೆ. ಕೋಲಾರದ ಕೃಷಿ ವಿಧಾನಸಭಾ ಕ್ಷೇತ್ರದಲ್ಲಿ 2,35,000 ಮತಗಳಿದೆ. ಅದ್ರಲ್ಲಿರೋದು ಅವ್ರು 40,000-45,000 ಓಟ್ ಇದೆ ಅನ್ಕೊಳ್ಳಿ. ಆಯ್ತು, ನಮ್ಗೆ ಓಟೇ ಬೇಡ ಅನ್ಕೊಂತ ಹೇಳ್ತೀನಿ. 1,90,000 ಓಟಲ್ಲಿ ಬಿಜೆಪಿ ಗೆಲ್ಲಕ್ಕಾಗಲ್ವಾ? ಇನ್ನ ಒಂದು ಉದಾಹರಣೆ ಹೇಳ್ತೀನಿ. ಲಾಸ್ಟ್ ಟೈಮ್ 50,000 ಚಿಲ್ಲರೆ CMR ಶ್ರೀನಾಥ್ ತೆಗೆದ್ರು, 50,000 ಚಿಲ್ಲರೆ ಉತ್ತರ ಪ್ರದೇಶ ಅವ್ರು ತೆಗೆದ್ರು. ಕಾಂಗ್ರೆಸ್ ತೆಗೆದು 80,000 ಓಟು. ಎರಡು ಪ್ಲಸ್ ಮಾಡಿದ್ರೆ 52,000 ಪ್ಲಸ್ ಮಾಡಿ 1,04,000 ಓಟು. ಅಂದ್ರೆ ಹಿಂದೂಗಳು ಹಾಕಿರೋ 1,04,000 ಓಟಿಂದ ಗೆಲ್ಲಕ್ಕಾಗಲ್ವಾ? 100% ಮುಂದಿನ ದಿವಸ ಹೇಳ್ತೀನಿ. ನಾವು ಓಟ್ ಬೇಡ ಅನ್ನಲ್ಲ, ಅವರು ನಮ್ ಬಿಜೆಪಿಗೆ ಹಾಕ್ತಾರ ಬಿಡ್ತಾರ ಕ್ವಶನ್ ಬೇರೆ. ಇವತ್ತು ಮೋದಿ ಅವ್ರು ಮಾಡ್ತಿರೋ ಅಭಿವೃದ್ಧಿ ಕೆಲಸಗಳಾಗ್ಬೋದು, ಯಡಿಯೂರಪ್ಪ ಮಾಡಿದ ಅಭಿವೃದ್ಧಿ ಕೆಲಸಗಳು ಯಾವ್ದೋ ಹಿಂದೂಗಳಿಗೆ ಮಾತ್ರ ಮಾಡಿಲ್ಲ. ಅದೇ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ, ಒಂದು ಕಮ್ಯುನಿಟಿ ಮಾತ್ರ ಮಾಡ್ತಾರೆ. ನಮ್ಮ ಪಕ್ಷ ಆತರ ಮಾಡಿಲ್ಲ. ಇವತ್ತು ಏನೇ ಅಭಿವೃದ್ಧಿ ಕೆಲಸ ಬಂದ್ರು ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲ ಒಳಗೊಂಡಂತ ಅಭಿವೃದ್ಧಿ ಕೆಲಸಗಳು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡಿದ್ದು. ಇವಾಗ ಕಾಂಗ್ರೆಸ್ ಹಾಕಲ್ಲ ಮಲ್ಸಲ್ಲ. ಇವಾಗ ಶಾದಿ ಭಾಗ್ಯ ಆಗ್ಬೋದು, ಇನ್ನೊಂದೆಲ್ಲ ಅವರು ಮೈನಾರಿಟಿಗೆ ಮಾಡಿದ್ರು. ನಾನೇನ್ ಹೇಳ್ತೀನಿ, ಅವರು ದೇಶ ಬಗ್ಗೆ ಇದು ನಂಬಿಕೆ ಇಟ್ಕೊಂಡು ಅಭಿವೃದ್ಧಿ ಬಗ್ಗೆ ಗಮನ ಇಟ್ಕೊಂಡು ಮುಸ್ಲಿಮ್ಸ್ ನಮ್ಗೆ ಓಟ್ ಹಾಕಿದ್ರೆ ಸಂತೋಷ. ನಾವು ಅವ್ರು ಪ್ರತ್ಯೇಕವಾಗಿ ನೋಡಿ ಅವ್ರ ಓಟ್ಗಾಗಿ ಅವ್ರನ್ನ ಓಲೈಕೆ ಮಾಡೋ ಕೆಲಸ ನನ್ನ ಜಾಯಮಾನದಲ್ಲಿ ನನ್ನ ಅಧ್ಯಕ್ಷ ಆದ್ರೆ ಕೂಡ ಯಾವುದೇ ಅಕೌಂಟಿಗೆ ಮೈನಾರಿಟಿಗೆ ಓಲೈಕೆ ಮಾಡೋ ಕೆಲಸ ನನ್ನ ಜೀವಮಾನದಲ್ಲೇ ಮಾಡಲ್ಲ. ಈ ವೇಳೆಯಲ್ಲಿ ನೀವು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಆಯ್ಕೆ ಮಾಡ್ತಕ್ಕಂಥ ಸ್ಥಾನದಲ್ಲಿ ನೀವಿದ್ದೀರಾ. ಒಂದು ವೇಳೆ ನೀವೇನಾದ್ರೂ ಗೆದ್ರೆ ಬಿಜೆಪಿ ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನಾಗಿರ್ಬೋದು ಅಥವಾ ಬಿಜೆಪಿ ಪಕ್ಷವನ್ನಾಗಿರ್ಬೋದು ಯಾವ್ದಾದ್ರು ರೀತಿ ಚೇಂಜ್ ಮಾಡಕ್ ಏನಾದ್ರು ಇಷ್ಟಪಡ್ತೀರಾ, ಅಥವಾ ಇರ್ತಕ್ಕಂತ ನೀತಿ ನಿಯಮಗಳನ್ನೇ ಮುಂದುವರ್ಸಕ್ಕಂತ ಕೆಲಸ ಮಾಡ್ತೀರಾ, ಅಥವಾ ನಿಮ್ಮ ಸಿದ್ಧತೆಗಳು ಹೇಗಿದೆ ಸರ್? ಜಿಲ್ಲಾಧ್ಯಕ್ಷ ಆದ್ಮೇಲೆ ನಾನು ಈ ರೀತಿ ಕಾರ್ಯಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಆ ತರದ್ ಏನಾದ್ರು ಇದಾವ ಸರ್ ಅಂಶಗಳು ನಿಮ್ಮ ಬಳಿ? ನೋಡಿ, ಬಿಜೆಪಿಯಲ್ಲಿ ಸಂಘಟನಾ ಪರ್ವ ನಡೆದಿದೆ. ಆ ಸಂಘಟನಾ ಪರ್ವದಿಂದಾನೇ ಇದು ಬೂತ್ ಕಮಿಟಿಗಳಾಗಿ 12-13 ಜನ ಒಂದೊಂದು ಬೂತ್ ಸೇರಿಸಿದ್ರಿ. ಅದರಲ್ಲಿ ಸಕ್ರಿಯ ಸದಸ್ಯರು ಮಾಡಿದ್ರಿ. ಇವತ್ತು ಕೋಲಾರದವರು ಕೂಡ 15,000-18,000 ಕಾರ್ಯಕರ್ತರ ಇದನ್ನು ಮೆಂಬರ್ಶಿಪ್ ಆಗಿದ್ದಾರೆ. ಇಡೀ ಇದು ಜಿಲ್ಲೆಯಲ್ಲಿ 1,00,000 ಹತ್ತತ್ರ ನಾವು ಇವತ್ತು ಮೆಂಬರ್ಶಿಪ್ ಮಾಡಿದೀವಿ. ಆ ಸಂಖ್ಯೆಯಲ್ಲಿ ಅನುಗುಣವಾಗಿ ಇವತ್ತು ನಂದೇ ಆದಂತ ಸ್ಟೈಲ್ ಇರಲ್ಲ, ಪಕ್ಷದ ಒಂದು ನೀತಿ ನಿಯಮಗಳಿರ್ತದೆ. ಪಕ್ಷದ ನೀತಿ ನಿಯಮಗಳ ಜೊತೆಗೆ ಇಲ್ಲಿ ಕೋಲಾರದಲ್ಲಿ ಸ್ವಲ್ಪ ಡ್ರೈಯರ್ ಕಾಂಗ್ರೆಸ್ JDS ಸ್ವಲ್ಪ ಪ್ರಬಲವಾಗಿರೋದಕ್ಕೆ ಬಿಜೆಪಿ ಕೂಡ ಪ್ರಬಲವಾಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಮುನ್ಸ್ವಾಮಿ ಅವ್ರನ್ನ 7,11,000 ಓಟಲ್ಲಿ ನಾವು ಗೆಲ್ಲಿಸಿದ್ದೆ. ಈ ಸತಿ ಮಲ್ಲೇಶ್ ಬಾಬು ಅವ್ರನ್ನು ಗೆಲ್ಸಿದಿರಿ. 3 ಸತಿ ಇಲ್ಲಿ 3 ಜಿಲ್ಲೆ ತಾಲೂಕುಗಳಲ್ಲಿ ಬಿಜೆಪಿ ಗೆದ್ದಿದೆ. ಬಂಗಾರಪೇಟೆಯಲ್ಲಿ 2 ಸತಿ ಗೆದ್ದಿದೆ, ಕೆಜೆಪಲ್ಲಿ 2 ಸತಿ ಗೆದ್ದಿದೆ, ಮಾಲೂರಲ್ಲಿ 2 ಸತಿ ಗೆದ್ದಿದೆ ಬಿಜೆಪಿ. ಕೋಲಾರದಲ್ಲಿ ಮನೆ ಹತ್ರ ಬಂದು ಹೋಗಿದ್ದೀವಿ. ಎಲ್ಲಾ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಬಿಜೆಪಿ 10,000-20,000 ಓಟು 7 ವರ್ಷ ಹಿಂದೆ ಸೋಲ್ತಾ ಇತ್ತು. 10,000 ಒಂದ್ಸತಿ, 9,000 ಒಂದ್ ಸತಿ, 20,000 ಓಟ್
ಎಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಅತ್ಯಂತ ಯಶಸ್ವಿ ಓಟ್ಗಳನ್ನ ಕೋಲಾರ ಜನತೆ ಮಾಡಿದ್ದಾರೆ. ಇದ್ರಲ್ಲಿ ಬೇರೆ ಈ 10 ವರ್ಷದಿಂದ ಈಚೆಗೆ 11 ವರ್ಷದಿಂದ ಈಚೆಗೆ ಮೋದಿ ಅವರು ಮಾಡ್ತಾ ಇರುವಂತ ಕಾರ್ಯವೈಖರಿ ಅಭಿವೃದ್ಧಿ ಕಾರ್ಯಗಳು ಇವತ್ತು ನನಗೆ ವೈಯಕ್ತಿಕವಾಗಿ ಬಿಜೆಪಿ ಕಟ್ಟಕ್ಕೆ ಶ್ರೀರಕ್ಷೆ ಆಗ್ತದೆ. ಅದರಲ್ಲಿ ಅನುಮಾನನೇ ಇಲ್ಲ. ಯಾಕಂದ್ರೆ ಇವತ್ತು ಮೋದಿ ಮಾಡೋ ಕಾರ್ಯಕ್ರಮಗಳು ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳು ನಮ್ ಕೈ ಹಿಡಿತದೆ. ಆ ರೀತಿಯಲ್ಲಿ ಇಲ್ಲಿ ಏನು ಪಕ್ಷದಲ್ಲಿ ಮಂಗಳೂರು ಶಿವಮೊಗ್ಗ ಆ ಕಡೆ ಏನು ಇದೆ ಪಕ್ಷ, ಆ ರೀತಿ ಕೋಲಾರದಲ್ಲಿ ಕೂಡ ಒಬ್ಬ ಚಿಹ್ನೆ ಮೇಲೆ ಗೆಲ್ಬೇಕು. ಬಿಜೆಪಿ ಚಿಹ್ನೆ ವ್ಯಕ್ತಿ ಆಧಾರಿತ ಪಕ್ಷ ನಾನು ಕಟ್ಟಕ್ಕೆ ಇಷ್ಟಪಡಲ್ಲ. ನಮ್ದು ಏನಿದ್ರು ಪಕ್ಷದಿಂದ ವ್ಯಕ್ತಿನ ಗುರುಸ್ಬೇಕು ಹೊರತು ವ್ಯಕ್ತಿಯಿಂದ ಪಕ್ಷನ ಗುರುಸೋದಲ್ಲ. ಇವತ್ತು ಪಕ್ಷ ನಮ್ಗೆಲ್ಲ ಕೊಟ್ಟಿದೆ ಅಭಿವೃದ್ಧಿ ಕಾರ್ಯಗಳು. ಆ ಅಭಿವೃದ್ಧಿ ಕಾರ್ಯಗಳಿಂದ ಒಬ್ಬ ವ್ಯಕ್ತಿಯ ದನಿಯಾಗಿ, ಕಾರ್ಯಕರ್ತನ ದನಿಯಾಗಿ ನಾನು ಕೋಲಾರದಲ್ಲಿ ಪಕ್ಷ ಕಟ್ಟಕ್ಕೆ ತುಂಬಾನೇ ಟೈಮ್ ಕೊಟ್ಟು ಸಕ್ರಿಯವಾಗಿ ದುಡಿತೀನಿ. ಪಕ್ಷ ಪ್ರಬಲ ಕಟ್ತೀನಿ. ನಾನು ಬರೋಂತ 2028ಕ್ಕೆ ಏನು ಇವತ್ತು 4ರಿಂದ 5 ಗೆಲ್ಬೇಕಂತ ಒಂದು ಯೋಚನೆ ಇದೆ. ಸುಮ್ಮನೆ ಹೇಳ್ತಿಲ್ಲ, ಬಾಯಿ ಮಾತಿಗೆ ಮೀಡಿಯಾ ಅವ್ರು ಬಂದು ನಾನು ಕೇಳ್ತಾ ಎಲ್ಲರಿಗೂ ಇದೇ ಹೇಳ್ತೀನಿ. ಖಂಡಿತವಾಗಿ ಆ ವ್ಯವಸ್ಥೆ ಬರ್ತದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಬಿದ್ದೋಗಿದೆ. 2 ವರ್ಷಕ್ಕೆ ಅವ್ರದ್ದು ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ಮತ್ತೆ ಬಿಜೆಪಿ ಬರ್ಬೇಕಂದ್ರೆ ಜನಗಳಲ್ಲಿ ಬಂದ್ಬಿಡಿದೆ. ಆ ವಿಷಯಕ್ಕೆ ನಮಗೂ ಒಂದು ಒಳ್ಳೆ ಕಾಲ ಬರ್ತದೆ. 4ರಿಂದ 5 ಗೆಲ್ತೀವಿ. ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ ಅಂತ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಈ 2 ವರ್ಷಗಳ ಕಾಲಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಯಾವ ರೀತಿ ಇದೆ ಸರ್? ಈ ಕೋಲಾರಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ? ಇದು ಸ್ಯಾಟಿಸ್ಫೈಡ್ ಇದೆ ಇಲ್ವಾ ಸರ್ ನಿಮ್ಗೆ? ಸರ್, ಈಗ ನಿನ್ನೆ ಒಂದು ಹೋರಾಟ ಆಯ್ತು ಕೋಲಾರದಲ್ಲಿ. ಅದಕ್ಕಿಂತ ಹಿಂದೆ ಇನ್ನೊಂದು ಮಾತಾಡ್ತೀನಿ. ಮೂಢ ಹಗರಣ ಆಯ್ತು. ಮೊನ್ನೆ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲೇ 12ಕ್ಕಿಂತ ಹೆಚ್ಚು ಸೈಟ್ ತಗೊಂಡು ಹೋರಾಟ ಮಾಡಿದ್ರು. ನಮ್ಮ ವಿಜೇಂದ್ರ ಯಡಿಯೂರಪ್ಪ ಅವರು ಬೆಂಗಳೂರಿಂದ ಮೈಸೂರುವರೆಗೂ ಏನೋ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆಗೆ ಬೆಚ್ಚಿ ಬಿದ್ದು ಇಮಿಡಿಯೇಟ್ ಆಗಿ ಅವರು 12 ಸೈಟ್ ವಾಪಸ್ ಕೊಟ್ರು. ನಾನು ಅದ್ರಲ್ಲಿ ಅಪರಾಧಿ ಎಲ್ಲ, ನಮ್ದು ಬಂದೇ ಇಲ್ಲ ಅಂದ್ರು. ಅವ್ರ ಅಪರಾಧ ಮಾಡಿಲ್ಲ, ಅವ್ರ ಹೆಂಡತಿ ಹೆಸರು ಹೋಗಿಲ್ಲ ಅಂದ್ರೆ 12 ಸೈಟ್ ಕೊಡುವಂತದ್ದು ಏನಾಯ್ತು? ಅದರಲ್ಲಿ ವಾಲ್ಮೀಕಿ ಹಗರಣ ಆಯ್ತು. ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಅಧಿಕಾರಿ ಸತ್ತ. 106 ಕೋಟಿ ಪಕ್ಕದ ರಾಜ್ಯದ ಚುನಾವಣೆಗೆ ಕಾಂಗ್ರೆಸ್ ಫಂಡ್ಸ್ ನ ಸಪ್ಲೈ ಮಾಡ್ತು ಅಂತ ಬಂತು. ಇವತ್ತು ಒಗ್ಬೋರ್ಡ್ ಹಗರಣ. ಮತ್ತೆ ಇವತ್ತು ನಮ್ಮ ಪಾರ್ಟಿ ಮೇಲೆ ಕಳೆದ ಚುನಾವಣೆಯಲ್ಲಿ 40% ಕಮಿಷನ್ ಅಂತ ಬಿಜೆಪಿ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡು ಅವರು ಅಧಿಕಾರಕ್ಕೆ ಬಂದ್ರು. ಇವತ್ತು ನೀವು 40% ಅಲ್ಲ, ಅದೇ ಪಾರ್ಟಿಯ ಕಾರ್ಯಕರ್ತನ ಕೇಳಿ, ಯಾವುದೇ ಪಾರ್ಟಿ ಕಾರ್ಯಕರ್ತರಿಗೆ ಕೂಡ ಅಲ್ಲಿ ಕಮಿಷನ್ ಕೊಡಬೇಕು. ಅದು 80%, 60%, 50% ಅಂತ ನಿಶ್ಚಯ ಆಗಿದೆ. ಅದು ಬಿಡಿ, ಎಷ್ಟೇ ಹೋರಾಟ ಮಾಡಿದ್ರು ಇವತ್ತು ಅವರು ಯಾವುದಕ್ಕೂ ಜಗ್ತಾ ಇಲ್ಲ. ಅವ್ರ ಮೇಲೆ ಇವಾಗ ಸಿದ್ದರಾಮಯ್ಯ ಕುರ್ಚಿ ಕೀಳಕ್ಕೆ ಡಿ ಕೆ ಶಿವಕುಮಾರ್ನ ಅಧ್ಯಕ್ಷದಿಂದ ಕೀಳಕ್ಕೆ ಸತೀಶ್ ಜಾರಕಿಹೊಳಿ ಈ ತರ ಕಚ್ಚಾಡ್ತಾ ಇದ್ದಾರೆ. ಇಷ್ಟೆಲ್ಲಾ ಹೋರಾಟಗಳು ಮಾಡಿದ್ರೆ ಕೂಡ ಅವ್ರು ಯಾವ್ದು ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಕೋಲಾರದಲ್ಲಿ ಕೂಡ ಅಷ್ಟೇ, ಇವತ್ತು MLA ಅಂತ ಒಬ್ಬ ಇದ್ದಾರೆ. ಆ MLA ಬಂದು 15 ತಿಂಗಳಿಗೆ ಬಂದು ಯಾವ್ದನ ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡಿ ನಾನು ಇಷ್ಟೊಂದೇ ಅಷ್ಟೊಂದೇ ಅಂತ ಹೇಳ್ಬಿಡ್ತಾ ಹೋಗ್ತಾರೆ. ಹೊರತು ಕೋಲಾರದಲ್ಲಿ ಯಾವುದೇ ಅಂತ ಅಭಿವೃದ್ಧಿ ಕಾಣಿಸಿಲ್ಲ. ಕಳೆದ ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ SR ಬೊಮ್ಮಾಯಿ ಅವರು ಏನು, ಬಸವರಾಜ ಬೊಮ್ಮಾಯಿ ಅವರು ಏನು ಬಿಟ್ಟಿದ್ದು 120 ಕೋಟಿ, ಅದೇ ದುಡ್ಡಲ್ಲಿ ಕೆಲಸ ಮಾಡ್ತೇವೆ. ಅಭಿವೃದ್ಧಿ ಕಾರ್ಯಗಳಿಗೆ 1 ರೂಪಾಯಿ ತಂದು ಕೊಟ್ಟಿಲ್ಲ ಕೋಲಾರದಲ್ಲಿ. ಏನೇನೋ ಕೊತ್ತೂರು ಮಂಜುನಾಥ್ ಅವರು ಮತ್ತೆ AC ಹತ್ರ ನಿನ್ನೆ ಲಾಯರ್ಗಳು ಅಸೋಸಿಯೇಷನ್ ಅವ್ರು ನಿನ್ನೆ ಹೋರಾಟ ಮಾಡಿದ್ರು. 100 ಜನ ಸೇರಿ ಹೋರಾಟ ಮಾಡಿದ್ರೆ AC ಅವ್ರು ದುಡ್ಡು ಕೇಳ್ತಾ ಇದಾರೆ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಏಜೆಂಟ್ಸ್ ಇದ್ದಾರೆ ಕೋಲಾರದಲ್ಲಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮೇಲೆ ಅದು ಕಂಪಲ್ಸರಿ. ಅದು ಹೇಳಿದ್ರು ನಮ್ಮ ಮಂಜುನಾಥ್ ಗೌಡ್ರು ಮೊನ್ನೆ ಹೇಳ್ತಾ ಇದ್ರು, ಲೀಗಲೈಸ್ ಮಾಡ್ಬೇಕು ಅಂತ. ಅಂದ್ರೆ ಕಾಂಗ್ರೆಸ್ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತೀರಾ? 100% ದುರುಪಯೋಗ ಎಲ್ಲ ಕಣ್ಣಿಗೆ ಕಾಣಿಸ್ತದೆ. ನೀವು ಹೋಗಿ ಯಾವ್ದು DC ಆಫೀಸರ್ ಹೇಳಿದ್ರಲ್ಲ, ಕನ್ವರ್ಷನ್ ಹೋಗ್ಬೇಕಾದ್ರೆ ದುಡ್ಡು ಕೊಡ್ಬೇಕು, ಕಮಿಷನ್ ಏಜೆಂಟ್ ಪ್ರಕಾರ ಹೋಗ್ಬೇಕು. ನಿಮ್ಗೆ ಆಗಲ್ಲ. ಅಪ್ಲಿಕೇಶನ್ ಆಗಿದೆ, ಅಲ್ಲೇ ಸುತ್ತಾಗಿರ್ತದೆ ಅಪ್ಲಿಕೇಶನ್. ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನೋಡಿ ಬೇಕಾದ್ರೆ. ಎಲ್ಲ ಯಾವ್ದೇ ಸಬ್ ರಿಜಿಸ್ಟರ್ ಆಫೀಸರ್ಗೆ ಹೋಗಿ, ತಾಲೂಕ್ ಆಫೀಸ್ಗೆ ಹೋಗಿ, ಎಲ್ಲಾ ಕಡೆ ಲಂಚ. ಅದು ಅದಕ್ಕೆ ನಮ್ಮ ಮಂಜುನಾಥ್ ಗೌಡ್ರು ಹೇಳಿದ್ದು ನಿನ್ನೆ ಮೀಡಿಯಾಗೆ, ಅದು ಲೀಗಲೈಸ್ ಮಾಡ್ಬಿಡ್ರಿ, ಚೆನ್ನಾಗಿರ್ತದೆ, ಜನಕ್ಕೂ ಗೊತ್ತಾಗ್ಬೋದು. ಇಷ್ಟ ತಗೊಂಡ್ರೆ ನಮ್ ಕೆಲಸ ಆಗ್ತದೆ. ಅಂದ್ರೆ ಇಲ್ಲಿ ನಾನು ಹೇಳ್ತಾ ಇದೀನಿ, ಕೊತ್ತೂರು ಮಂಜುನಾಥ್ಗೆ ಕೋಲಾರಕ್ಕೆ ಏನು ಸಂಬಂಧನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಕೋಲಾರ ಬಗ್ಗೆ. ಸುಮ್ಮನೆ ಮಾತಾಡ್ತಾ ಇದಾರೆ ಅಷ್ಟೇ. ಅಭಿವೃದ್ಧಿ ಕಾರ್ಯಗಳು ಏನ್ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದಾರೆ? ಗುದ್ಲಿ ಪೂಜೆ ಮಾಡೋದು ಅಭಿವೃದ್ಧಿ ಕಾರ್ಯಗಳ? ತೋರಿಸ್ಬೇಕು, ಚಾರ್ಜ್ ಶೀಟ್ ಇಟ್ಕೊಬೇಕು. ಹಿಂಗೆ ಇಷ್ಟು ಮಾಡಿದೀನಿ ಅಂತ. ನಾನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷನಾಗಿದ್ದಾಗ ಇವತ್ತು ಸುಮಾರು 15ರಿಂದ 20 ಇದನ್ನ ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡಿದೆ. ಬೆಂಚ್ ಕಲ್ಲು ಹಾಕಿದೆ. 2 ಎಕರೆ ಜಾಗ ಇತ್ತು, CA ಜಾಗ. ಅದನ್ನ ನಾನು ಒಲಿಂಪಿಕ್ ಸ್ಟೇಡಿಯಂ ಮಾಡ್ಬೇಕು, ಇದು ಈಜುಕೊಳ ಮಾಡಕ್ಕಂತ ಪ್ಲಾನ್ ಮಾಡಿದ್ದೆ. ಮತ್ತೆ ಪ್ರತಿ CA ಸೈಟ್ ನ, ಕಾರ್ನರ್ ಸೈಟ್ ನ ಯಾರು ಹರಾಜ್ ಹಾಕಿರ್ಲಿಲ್ಲ. ಇವತ್ತು ಸುಮಾರು 18ರಿಂದ 20 ಕೋಟಿ ರೂಪಾಯಿ ಫಂಡ್ಸ್ ನಾನು ಕಲೆಕ್ಟ್ ಮಾಡಿ ಇಕ್ಕಿದ್ದೀನಿ ಇದರಲ್ಲಿ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ. ಅದೃಷ್ಟವಶಾತ್ ನನ್ಗೆ ಅದು ತಪ್ಪಾಯ್ತು, ಮತ್ತೆ ಅದು ಅಲ್ಲೇ ಕುಂಠಿತ ಆಯ್ತು.
ನಾವು ಮಾಡೋ ಅಭಿವೃದ್ಧಿ ಕಾರ್ಯಗಳು ಇವ್ರೇನ ಮಾಡಿದ್ರೆ ತೋರಿಸ್ತೀವಿ. ಏನೂ ಇಲ್ಲ, ಒಂದ್ ತಿಂಗಳಿಗೆ 15 ದಿವಸಕ್ಕೆ ಬರೋದು, ಒಂದು ಪ್ರೆಸ್ ನಿಮ್ ಮುಂದೆ ಕುತ್ಕೊಂಡು ಮಾತಾಡೋದು ಮೀಡಿಯಾಗೆ, ಮತ್ತೆ ಹೊತ್ತೋದ್ರೆ 15 ದಿವಸಕ್ಕೆ ಬರೋದೇ ಇಲ್ಲ. ಏನ್ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ? ಸ್ಟ್ರೀಟ್ ಲೈಟ್ ಆಗ್ತಾ ಇದಾರೆ, ಅದು ಮಾಮೂಲಿ ಸಣ್ಣ ಪೋಲ್ಗೆ ಹಾಕೋ ಸ್ಟ್ರೀಟ್ ಲೈಟ್ ನಾಳೆ ಏನೋ ರಿಪಬ್ಲಿಕ್ ಡೇ ಐತೆ ಅಂದ್ಬಿಟ್ಟು ಒಂದೇ ಒಂದ್ ಕಡೆ ಉಸ್ತುವಾರಿ ಸಚಿವರುಗಳು MLA ಬರ್ತಾ ಅಂದ್ಬಿಟ್ಟು ಆ ಸ್ಟ್ರೀಟ್ ಲೈಟ್ ಇದ್ ಮಾಡ್ತಾರೆ. ಇದೆಲ್ಲದಕ್ಕೂ ಅಭಿವೃದ್ಧಿ ಕುಂಠಿತ ಅದರಲ್ಲಿ ಎಲ್ಲೇ ಇಲ್ಲ. ಇದೇ ನಮ್ಗೆ ಸಾಕು ಶ್ರೀರಕ್ಷೆ. ಯಾಕಂದ್ರೆ ಇವ್ರು ಮಾಡಲ್ಲ, ಬಿಜೆಪಿ ಅಭಿವೃದ್ಧಿ ಕಾರ್ಯಗಳು ಮಾಡ್ತದೆ. ಅದೇ ರೀತಿಯಾಗಿ ಕೇಂದ್ರದಲ್ಲಿ ಅಮಿತ್ ಶಾ ಅವರು ಮೊನ್ನೆ ಒಂದು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಪದಗಳನ್ನ ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ಆ ಮಟ್ಟದಲ್ಲಿ ಕಾಂಗ್ರೆಸ್ ಏನಾದ್ರು ದಲಿತರನ್ನ ಬಿಜೆಪಿ ವಿರುದ್ಧ ಎತ್ತು ಕಟ್ಟಿ ತಮ್ಮ ಬೆಳೆ ಬೇಯಿಸ್ಕೊಳ್ಳುವಂತ ಕೆಲಸ ಏನಾದ್ರು ಮಾಡ್ತಾ ಇದೆಯಾ ಒಂದು? ಮತ್ತೆ ಕೋಲಾರದ ವಿಚಾರಕ್ಕೆ ಬಂದಾಗ ಕೊತ್ತೂರು ಮಂಜುನಾಥರ ವಿರುದ್ಧ ಜಾತಿ ಕದ್ದ ಕಳ್ಳ ಅಂತ ಒಂದು ಆಪಾದನೆ ಇದೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಬಿಜೆಪಿ ರಾಜ್ಯ ಮಟ್ಟದವರಾಗಿರ್ತಕ್ಕಂಥವ್ರು ಯಾರಾದ್ರೂ ಆಗಿರ್ಬೋದು, ಯಾರು ಎಲ್ಲೂ ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಹೋರಾಟ ಆಗಿರ್ಬೋದು ಯಾವ್ದು ಮಾಡಿಲ್ಲ. ನೀವು ಕಾಂಗ್ರೆಸ್ ವಿರೋಧಿಗಳಾಗಿರ್ಬೋದು ಅಥವಾ ಅವರ ಕಾರ್ಯವೈಖರಿಗಳಿಗೆ ವಿರೋಧಿಗಳಾಗಿರ್ಬೋದು, ಕೊತ್ತೂರು ಮಂಜುನಾಥ್ ಯಾವುದೇ ರೀತಿಯಾದಂತ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸ್ತಾ ಇಲ್ಲ. ಇದ್ರ ಬಗ್ಗೆ ನೀವ್ ಯಾಕೆ ಮಾತಾಡಿಲ್ಲ? ಬರೀ ದಲಿತರು ಮಾತ್ರನೇ ಮಾತಾಡ್ಬೇಕು, ಅವ್ರ ಜಾತಿ ಕದ್ದ ಕಳ್ಳ ಅನ್ನೋದು ನಿಮ್ಮ ಅಭಿಪ್ರಾಯನ? ಅಥವಾ ಬಿಜೆಪಿ ಕಾರ್ಯಕರ್ತರು ಇದ್ರ ಬಗ್ಗೆ ಮಾತಾಡ್ಲೇಬಾರ್ದು ಅಂತ ಏನಾದ್ರು ನಿಮ್ಮ ಅಭಿಪ್ರಾಯ ಇದೆಯಾ ಸರ್? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಮೊದಲನೇದಾಗಿ ನೀವು ಅಮಿತ್ ಶಾ ಅವ್ರ ಬಗ್ಗೆ ಕೇಳಿದ್ರಿ. ಇವತ್ತು ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇದಾರೆ ಅಂತ ನೋಡಿ. ಅಮಿತ್ ಶಾ ಅವರು ಹೇಳಿದ್ದು ಇದನ್ನ ಯಾವ ರೀತಿ ಕಿರ್ಚಿದ್ರು, ಯಾವ ರೀತಿ ಹೋರಾಟ ಮಾಡಿದ್ರು, ಯಾವ ರೀತಿ ಕೋಲಾರದಲ್ಲಿ ಕಾಂಗ್ರೆಸ್ ಪ್ರೇರಿತ, ಅದು ಕೊತ್ತೂರು ಮಂಜುನಾಥ್ ಪ್ರೇರಿತ ಬಂದಾಗಿತ್ತು ಕೋಲಾರದಲ್ಲಿ. ಓಪನ್ ಆಗಿ ಹೇಳ್ತಾ ಇದೀನಿ. ಇವತ್ತು ನಾನು ಇಷ್ಟು ದಿವಸ ಮಾತಾಡಿರಲಿಲ್ಲ. ಕೊತ್ತೂರು ಮಂಜುನಾಥ್ ಪ್ರೇರಿತ ಬಂದಾಗಿತ್ತು ಕೋಲಾರದಲ್ಲಿ ಅವತ್ತು. ಆಯ್ತಾ? ಇವತ್ತು ಹೋರಾಟ ಮಾಡಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ. ಆದ್ರೆ ಆ ರೀತಿ ಹೋರಾಟ ಮಾಡಿ ಬೆದರಿಸಿ ಹೋರಾಟ ಮಾಡೋಂತ ಹಕ್ಕು ಯಾರು ಕೊಟ್ಟಿಲ್ಲ. ಅಂಬೇಡ್ಕರ್ ಯಾರಿಗೂ ಆತರ ಕೊಟ್ಟಿಲ್ಲ. ಆದ್ರೆ ಅಂಬೇಡ್ಕರ್ ಅವರು ಪರವಾಗಿ ಹೋರಾಟ ಮಾಡೋಂತ ಹಕ್ಕು ಕಾಂಗ್ರೆಸ್ಗಿಲ್ಲ ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಅಂಬೇಡ್ಕರ್ ಅವ್ರನ್ನ ಏನು ಸೋಲ್ಸಿ, ಅಂಬೇಡ್ಕರ್ ಯಾರು ಸೋಲ್ಸಿದ್ರು ಆ ವ್ಯಕ್ತಿಗೆ ಪದ್ಮಭೂಷಣ ಕೊಟ್ಟಂತ ಕಾಂಗ್ರೆಸ್ ಯಾವ ನೈತಿಕತೆ ಇಟ್ಕೊಂಡು ಹೋರಾಟ ಮಾಡ್ತದೆ? ಅಂಬೇಡ್ಕರ್ ಸತ್ತಾಗ ಅವ್ರಿಗೆ ಏನೋ ಅದನ್ನ ದಾನ ಮಾಡಕ್ಕೆ ಸ್ಥಳ ಕೊಡ್ದಿರುವಂತ ಕಾಂಗ್ರೆಸ್ ಯಾವ ರೀತಿ ಅದ್ರ ಪರವಾಗಿ ಹೋರಾಟ ಮಾಡ್ತದೆ? ಇವಾಗ ಸಂವಿಧಾನದಲ್ಲಿ ಎಷ್ಟು ಪುಟಗಳಿದೆ ಅಂತ ರಾಹುಲ್ ಗಾಂಧಿ ಕೊಟ್ಟಿರೋ ಸಂವಿಧಾನದ ಬಗ್ಗೆ ಇಟ್ಕೊಂಡು ಓಡಾಡ್ತಾರೆ. ಸಂವಿಧಾನದ ಬಗ್ಗೆ ಆಗ್ಲಿ ಅಥವಾ ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತೀನಿ ಅಂದ್ಬಿಟ್ಟು ಇದೇ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಹೇಳಿದ್ರು. ಆದ್ರೆ ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ, ಸಂವಿಧಾನ ಕೊನೆಗಾಣಿಸ್ತೀವಿ ಅಂತ ಯಾರು ಬಿಜೆಪಿ ಇಲ್ಲ. ಅಮಿತ್ ಶಾ ಅವರು ಇಡೀ ನಮ್ಮ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ಮೇಲೆ, ಅವರು ಪ್ರಧಾನಮಂತ್ರಿ ಆದ್ಮೇಲೆ ಪಂಚ ತೀರ್ಥಗಳನ್ನ ತಗೊಂಡು ಅವರು ಓದಿರೋ ಜಾಗ ಆಗ್ಬೋದು, ಹುಟ್ಟಿರೋ ಜಾಗ ಆಗ್ಬೋದು, ಅವ್ರ ಎಜುಕೇಶನ್ ಪಡೆದಿರೋ ಜಾಗ ಆಗ್ಬೋದು, ಅವ್ರು ಮಡ್ದಿರೋ ಜಾಗಗಳನ್ನ 5 ತೀರ್ಥ ಕ್ಷೇತ್ರಗಳನ್ನ ಅವ್ರು ಪಂಚತೀರ್ಥ ಅಂತ ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಮೋದಿ ಅವರು ಸಂವಿಧಾನಕ್ಕೆ ಗೌರವ ಕೊಟ್ಟಿದೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷ ಕೂಡ ಸಂವಿಧಾನಕ್ಕೆ ಗೌರವ. ಇವತ್ತು ನಾನಾಗ್ಬೋದು, ಪ್ರತಿಯೊಬ್ಬರು ಸಂವಿಧಾನ ಅಡಿಯಲ್ಲೇ ಇರೋದು. ಅದಕ್ಕೆ ಇವರು ಏನೋ ಇಲ್ಲಸಲ್ಲದ ಆರೋಪ ಮಾಡಿ ದಲಿತರನ್ನ ಓಟ್ ತಗೊಂಡ್ಬೇಕಂದ್ಬಿಟ್ಟು ಈ ಬಿಜೆಪಿ ಮೇಲೆ ಎತ್ಕಟ್ಟ ಅಂತ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಕೆಲವ ಕಾಂಗ್ರೆಸ್ ಮುಖಂಡರು ಅಷ್ಟೇ ಹೊರತು ಎಲ್ಲಾ ದಲಿತರು ಬಿಜೆಪಿ ಪರವಾಗಿದ್ದಾರೆ. ನಾವು ಕಾನ್ಸ್ಟಿಟ್ಯೂಷನ್ ಪರವಾಗಿದ್ದೀವಿ. ನಾವು ಅಂಬೇಡ್ಕರ್ ವಾದಿಗಳು. ನಾವು ಕೂಡ ನಾನು ವೈಯಕ್ತಿಕವಾಗಿ ಅಂಬೇಡ್ಕರ್ ವಾದಿ. ಇವತ್ತು ನಮ್ಮ ಆಫೀಸಲ್ಲಿ ನೋಡಿದ್ರೆ ಅಂಬೇಡ್ಕರ್ದು ಸಂವಿಧಾನ ಬುಕ್ ಪ್ರತಿಯೊಬ್ಬ ಹಿರಿಯರಿಗೂ ನಾನು ಬಂದಾಗ ಅಂಬೇಡ್ಕರ್ ಬುಕ್ ಕೊಡ್ತೀನಿ. ಆದ್ರೆ ಇವರೊಬ್ಬರೇ ಅಲ್ಲ ಸಂವಿಧಾನ ಸೇವೆ ಮಾಡೋಣ, ನಾವು ಕೂಡ ಅಂಬೇಡ್ಕರ್ ಸಂವಿಧಾನ ಸೇವೆ ಮಾಡೋರೆ. ಕೊತ್ತೂರು ಮಂಜುನಾಥ್ ಅವ್ರ ಬಗ್ಗೆ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕೆ ನೀವು ಯಾರು ಬಿಜೆಪಿ ಲೀಡರ್ಗಳಾಗಿರ್ಬೋದು, ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಕೋಲಾರ ಜಿಲ್ಲೆ ಬಿಜೆಪಿಯವರು ಯಾರು ಯಾವುದೇ ರೀತಿಯಾದ ಹೋರಾಟಗಳನ್ನ ಮಾಡಿಲ್ಲ? ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನೋಡಿ, ಕೊತ್ತೂರು ಮಂಜುನಾಥ್ ವಿರುದ್ಧ ಏನ್ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಬಂದಿದೆ, ಅದನ್ನ ನಮ್ಮ ಲೀಗಲ್ ಸೆಲ್ಗೆ ಕಳ್ಸಿಕೊಟ್ಟಿದ್ವಿ. ಕೊತ್ತೂರು ಮಂಜುನಾಥ್ ನಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಗ ಅಲ್ಲ, ಅವರೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ. ಇವತ್ತೇನು ಅನ್ಯಾಯ ಆಗಿದೆ ಅದನ್ನ ನಾವು ಖಂಡಿಸ್ತಾ ಇದೀವಿ. ನಾನು ನಿಮ್ಮ ಮುಖಾಂತರ ಖಂಡಿಸ್ತಾ ಇದ್ದೀನಿ. ಅದಕ್ಕೆ ಅದಂತ ತಯಾರಿ ಮಾಡ್ಕೊಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಿರುವಂತ ತೀರ್ಪಿಗೆ ನಾವು ಗೌರವ ಕೊಡಬೇಕು. ಅದನ್ನ ಅವರು ಗೌರವ ಕೊಡ್ಬೇಕಾಯ್ತು, ಈಗಾಗಲೇ ರಾಜೀನಾಮೆ ಕೊಡ್ಬೇಕಾಯ್ತು. ಅದನ್ನ ಸರ್ಕಾರ ತಗೊಳ್ಳೋ ಅಂತ ಆಕ್ಷನ್ ಅದು. ನಾವು ಹೋರಾಟ ಮಾಡ್ಬೇಕು. ಇದು ಸರ್ಕಾರನೇ ಇವತ್ತು ಸುಪ್ರೀಂ ಕೋರ್ಟ್ ಗೌರವ ಕೊಟ್ಟಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ? ಒಂದು. ಎರಡನೇದ್ ಬಂದು ನಾವೇನು ಹೋರಾಟಗಾರ ರೂಪುರೇಷೆಗಳನ್ನ ಲೀಗಲ್ ಸೆಲ್ ಕಳ್ಸಿಕೊಂಡಿದ್ವಿ. ಅವ್ರ ಬಂದಿರೋ ತೀರ್ಪನ್ನ ಆ ಲೀಗಲ್ ಸೆಲ್ ಮೇಲೆ ವರದಿ ಬಂದ್ಮೇಲೆ ನಾವೆಲ್ಲ ಕುತ್ಕೊಂಡು ರಾಜ್ಯಕ್ಕೆ ಮಾಹಿತಿ ಕೊಟ್ಟು ಖಂಡಿತವಾಗಿ ಹೋರಾಟ ಮಾಡ್ತೀವಿ. ಅದ್ರಲ್ಲಿ ಏನಿಲ್ಲ. ನಮ್ಗೇನ್ ಏನಿದೆ ಅಲ್ಲಿ ಇವರು ಒಳ ಒಪ್ಪಂದ ಇದೆಯಾ, ಏನ್ ಮಾಡಬಾರ್ದು ಅಂದ್ರೆ ಅದೆಲ್ಲ ಏನ್ ನಮ್ಮಲ್ಲಿ ಇಲ್ಲ. ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಖಂಡಿತವಾಗಿ ಪಕ್ಷ ಏನ್ ನಿರ್ಧಾರ ತಗೊಂತಾರೆ, ನನ್ ಅವಕಾಶ ಕೊಟ್ಟಾಗ ನಾನು ಖಂಡಿತವಾಗಿ ನಮ್ಮ ಪಾರ್ಟಿ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿವಸ ಖಂಡಿತವಾಗಿ ಹೋರಾಟ ಮಾಡ್ತೀವಿ. ಮತ್ತೆ ಬ್ಯಾಕ್ ಟು ನಿಮ್ಮ ಪೊಸಿಷನ್ ಬರೋದಾದ್ರೆ, ಇಷ್ಟು ದಿನ ಇದ್ದಂತ ನಿಮ್ಮ ಸ್ಥಾನಮಾನ ಏನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತ ಆಗಿದ್ದೀರಲ್ಲ, ಆ ಸ್ಥಾನಮಾನ ನಿಮ್ಗೆ ತೃಪ್ತಿ ನೀಡಿದೆ ಸರ್?
ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಗೆ ಅಧಿಕಾರ ಇನ್ನು ಉನ್ನತ ಮಟ್ಟದಲ್ಲಿ ಬಂದಾಗ ಯಾವ ರೀತಿ ವೈಖರಿಗಳನ್ನ ಕೋಲಾರಿಗೆ ಹಂಚ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ನಾನು ಅವಾಗ್ಲೇ ಹೇಳಿದೆ ನಿಮ್ ಮಾತು, ನನ್ನ ಪಕ್ಷದ ನನ್ಗೆ ಯಾವ್ದೇ ಜವಾಬ್ದಾರಿ ಇಲ್ಲ ಅಂದ್ರೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅನ್ನೋದೇ ನಂಗೆ ದೊಡ್ಡ ಗೌರವ. ಅದು ಪ್ರಧಾನ ಕಾರ್ಯದರ್ಶಿ ಅನ್ನೋದು ಕೂಡ ದೊಡ್ಡ ಗೌರವನೇ ಅಲ್ವಾ. ಜವಾಬ್ದಾರಿ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ, ನಾವು ಮಾಡುವಂತ ಸಕ್ರಿಯ ಕೆಲಸ ಇಂಪಾರ್ಟೆಂಟ್ ಆಗ್ತದೆ. ನನಗೆ ಇವತ್ತು ನಾನು ಹೇಳಿದೆ ಸುಮಾರು ಇದುವಾಗಿ ಒಂದು 20ರಿಂದ 25 ನಾನು ಒಂದು 8-10 ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದವನು. ಇವತ್ತು ನಾನು ಕೇರಳದಲ್ಲಿ ಕೆಲಸ ಮಾಡಿದ್ದೀನಿ, ಕರ್ನಾಟಕದಲ್ಲಿ ಸುಮಾರು 7-8 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾಡಿದ್ದೀನಿ, ಆಂಧ್ರ ವರಂಗಲ್ ಜಿಲ್ಲೆ ಪಾಲ್ಕುರ್ತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 30 ದಿವಸ ಕೆಲಸ ಮಾಡಿದ್ದೀನಿ ನಾನು. ಆಯ್ತಾ, ಸಿರಾಲ್ ಕೆಲಸ ಮಾಡಿದ್ದೀನಿ. ನಾನು ಅದು ಹೇಳ್ತಾ ಇದ್ದವರು ಇಷ್ಟುದ್ದ ಇದ್ದಾರೆ ಇಷ್ಟು ನನ್ ಜವಾಬ್ದಾರಿ ಕೊಟ್ಟಿರೋದು. ಸೊ ಹಂಗಾದಿಗೆ ಜವಾಬ್ದಾರಿ ಇಂಪಾರ್ಟೆಂಟ್ ಆಗಲ್ಲ, ನಾನು ಎಷ್ಟು ಸಕ್ರಿಯ ಆಗಿರ್ತೀನಿ, ಪಾರ್ಟಿಗೆ ಎಷ್ಟು ಕಮಿಟ್ಮೆಂಟ್ ಆಗಿರ್ತೀನಿ ಅದು ಇಂಪಾರ್ಟೆಂಟ್. ಇವತ್ತು 3 ವರ್ಷಕ್ಕೆ ಇವಾಗ 1 ವರ್ಷ ಆಯ್ತು ನಾನು ಹಾಗೆ ಇವಾಗ ನೆಕ್ಸ್ಟ್ ಅಟ್ಲೀಸ್ಟ್ ನಂಗೆ ಅಧ್ಯಕ್ಷಕ ಜವಾಬ್ದಾರಿ ಸಿಗ್ಬೋದು ಅಥವಾ ಬೇರೆ ಯಾವ್ದನ್ನ ಹುದ್ದೆ ಸಿಗ್ಬೋದು. ಅದ್ರ ಇಲ್ಲಪ್ಪ ನಿಮ್ಗೆ ಈ ಸರಿ ನೀನು ಅಷ್ಟು ಎಲಿಜಿಬಲ್ ಇಲ್ಲ, ಸಾಮಾನ್ಯ ನಾನು ಬೂತ್ ಕೆಲಸ ಮಾಡ್ತೀನಿ. ನಮ್ಮ ಅಮಿತ್ ಶಾ ಅವರು ಹೇಳಿದ್ರು ಬೂತ್ ಅಧ್ಯಕ್ಷನಾಗೋದಕ್ಕಿಂತ ದೊಡ್ಡ ಗೌರವ ಇನ್ನೊಂದಿಲ್ಲ ಅಂತ. ನನ್ ಬೂತ್ ಗೆಲ್ಸಿ ನಾನ್ ನಾಯಕನಾಗ್ಬೇಕನ್ನೋದು ಅಂದಾದಲ್ಲಿ ಜವಾಬ್ದಾರಿಯಲ್ಲಿ ದೊಡ್ಡಸ್ತಿಗೆ ಸಿಗುತ್ತೆ. ನಾನು ಹೇಳಿದ್ನಲ್ಲ, ನನಗೆ ಸಾಮಾನ್ಯ ಕಾರ್ಯಕರ್ತನಾಗಿರುವಂತದ್ದು ಬಿಜೆಪಿಯಲ್ಲಿ ಇರೋ ಗೌರವ ಅದಕ್ಕಿಂತ ದೊಡ್ಡ ಹೆಚ್ಚುಗಾರಿಕೆ ಜವಾಬ್ದಾರಿನೇ ಅಲ್ಲ. ಯಾವ್ದು ಬಂದ್ರು ಆ ಜವಾಬ್ದಾರಿಕೆ ಏನ್ ಕೊಡ್ಬೇಕು, ಸೂಕ್ತವಾದಂತ ಗೌರವ ಆಮೇಲೆ ಕೆಲಸ ಅಷ್ಟು ನಾನು ಮಾಡಕ್ಕೆ ಪ್ರಾಮಾಣಿಕವಾಗಿ ಇರ್ತೀನಿ. ಧನ್ಯವಾದಗಳು ಸರ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕೆ ಹಾಗೂ ನಿಮ್ಮ ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ನಮ್ಮ ಕ್ರಾಂತಿ ನ್ಯೂಸ್ ಪರವಾಗಿ ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಕ್ರಾಂತಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.